ಈಗ ಅಕ್ಕಿ ಹಿಟ್ಟಲ್ಲಿ ಪೇಣಿ ಸಂಡಿಗೆ ಅಂತ ತೋರಿಸ್ತೀನಿ. ನೀವು ಮನೆಯಲ್ಲೇ ಮಾಡಿಕೊಂಡು ಈಗ ಬೇಸಿಗೆಗಾಲ ಆದ್ದರಿಂದ ಬಿಸಿಲಿಗೆ ಒಣಗಿ ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ನೀವು ವರ್ಷ ಪೂರ್ತಿ ತಿನ್ಬೋದು. ನೋಡಿ, 1 ಲೋಟ ಅಕ್ಕಿ ಹಿಟ್ಟಿಗೆ 2.25 ಲೋಟ ನೀರು ಹಾಕಬೇಕು. ಈಗ ನಾನು 4.25 ಲೋಟ ನೀರು ಹಾಕಿದ್ದೀನಿ. ಎರಡು ಲೋಟ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಅಳತೆ ಕರೆಕ್ಟಾಗಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತಿದ್ರೆ ಅದು ಹಪ್ಪಳ ಸಂಡಿಗೆ ಹರಳಲ್ಲ. ಆಮೇಲೆ 1 ಸ್ಪೂನಷ್ಟು ಉಪ್ಪು ಕಡಿಮೆನೇ ಹಾಕಬೇಕು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ತೊಳೆಸ್ಕೊಂಬಿಡ್ಬೇಕು. ಹೀಗೆ ಇದಕ್ಕೇನು ಎಣ್ಣೆ ಹಾಕಬಾರ್ದು. ತುಂಬ ದಿನ ಇಟ್ಕೊಳ್ಳೋದ್ರಿಂದ ಕೆಟ್ಟೋಗುತ್ತೆ, ವಾಸನೆ ಬರುತ್ತೆ ಎಣ್ಣೆ. ಹಿಂದೆನೇ ತೊಳೆಸ್ಕೊಂಬಿಟ್ಟು ಉದ್ದುದ್ದ ಉಂಡೆ ಥರ ಮಾಡಿ ಹಾಟ್ ಬಾಕ್ಸ್ಗೆ ಇಟ್ಕೊಂಡ್ಬಿಡ್ಬೇಕು. ನೀರು ಕೈಯಲ್ಲಿ ಈ ಥರ ತುಂಬ ಬೇಗ ಆಗೋಗುತ್ತೆ ಇದು. ಈ ಥರ ಮಾಡಿ ಹಾಟ್ ಬಾಕ್ಸ್ಗೆ ಇಟ್ಕೊಂಬಿಟ್ಟು ಬಿಸಿಲಲ್ಲಿ ಒಂದು ಒದ್ದೆ ಬಟ್ಟೆ ಆದರೂ ಆಗಲಿ, ಈ ಶೀಟ್ ಇರುತ್ತಲ್ಲ ಪ್ಲಾಸ್ಟಿಕ್ ಶೀಟ್ ಆಗಲಿ, ಗೋಧಿ ಹಿಟ್ಟಿಂದು ಕವರ್ಸ್ ಇದ್ದರೆ ಅದನ್ನ ಕಟ್ ಮಾಡಿ ಅಕ್ಕಿದು ಗೋಧಿದು ಅದ್ರ ಮೇಲೂ ನೀವು ಚಕ್ಲಿ ಒರಳಲ್ಲಿ ಸಣ್ಣ ಒರಳಿರುತ್ತಲ್ಲ ಅದರಲ್ಲಿ ಹಾಕೋಬೇಕು. ನೀವು ಇದಕ್ಕೆ ಖಾರ ಆಗಲಿ ಜೀರಿಗೆ ಆಗಲಿ ಹಾಕಿದ್ರೆ ಚಕ್ಲಿ ಒರಳಲ್ಲಿ ಬರಲ್ಲ. ಅದರಿಂದ ಬರೀ ಉಪ್ಪು ಸೋಡಾ ಹಾಕಬೇಕು. ಬೇಕಾದರೆ ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೋಬೋದು ನಿಮಗೆ ಬೇಕು ಅಂದರೆ. ಇದೇ ತುಂಬ ಚೆನ್ನಾಗಿರುತ್ತೆ ಎಣ್ಣೆಗೆ ಹಾಕಿದ್ರೆ. ನೋಡಿ, ಈ ಥರ ಮಾಡಿಟ್ಕೋಬೇಕು. ತೊಳೆಸಿದ ಹಿಟ್ಟನ್ನ ಈ ಥರ ಶಾವಿಗೆ ಒರಳಲ್ಲಿ ಹಾಕ್ಕೊಂಬಿಟ್ಟು ಈ ಥರ ಪೇಣಿ ಸಣ್ಣದು ಬರುತ್ತಲ್ಲ ಆ ಥರಲ್ಲಿ ಪೇಣಿ ಥರ ಒತ್ತಬೇಕು. ಈ ಥರ ಮಾಡಿ ಒಣಗಿಸಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ವರ್ಷ ಪೂರ್ತಿ ತಿನ್ಬೋದು.